ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಡಾಕ್ಟರ್ ಸರ್ವಜ್ಞ ಬಿ ಸಾಲಿಮಠ್, ಮಣ್ಣು ವಿಜ್ಞಾನಿಗಳು ಹಾಗೂ ಹಿರಿಯ ಕ್ಷೇತ್ರ ಅಧೀಕ್ಷಕರು, ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ. ಇವತ್ತಿನ ಒಂದು ವಿಷಯ ಚರ್ಚೆ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅಡಿಕೆ ಬೆಳೆಯ ಮೇಲೆ, ಅಡಿಕೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು. ಯಾಕೆ ನಾವು ಅಡಿಕೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥದ್ದು ಪ್ರಾಮುಖ್ಯತೆ ಇದೆ ಅಂತ ಕೇಳಿದರೆ, ಇಲ್ಲಿ ಅಡಿಕೆ ಬೆಳೆಗೆ ನಾವು ನಾಟಿ ಮಾಡಿದನಿಂದ ಹಿಡಿದು ಫಸಲು ತೆಗಿಲಿಕ್ಕೆ ಏನು ಶುರುವಾಗುತ್ತೆ 4 ಅಥವಾ 5 ವರ್ಷದ ನಂತರ ನಾವು ಯಾವ ರೀತಿ ಗೊಬ್ಬರಗಳನ್ನು ನಿರ್ವಹಣೆ ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಯಾಕಂದರೆ ಮೊದಲನೇ 4 ವರ್ಷ ಏನಿದೆ ಬೆಳೆಗಳನ್ನು ನಾವು ಬೆಳೆಸ್ತೀವಿ ಅಡಿಕೆ ಬೆಳೆಯನ್ನು, ಆದರೆ ಫಸಲಿಗೆ ಬಂದಾಗ ಯಾವ ಗೊಬ್ಬರವನ್ನು ಯಾವ ಪ್ರಮಾಣದಲ್ಲಿ, ಎಷ್ಟು ಪ್ರಮಾಣದಲ್ಲಿ, ಅದನ್ನು ಯಾವ ತಿಂಗಳುಗಳಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡುವ. ಈಗ ಯಾವುದೇ ಒಂದು ಬೆಳೆ ಬೆಳಿಬೇಕಂದ್ರೆ ಅದಕ್ಕೆ ನಿರ್ದಿಷ್ಟವಾಗಿ ಇಷ್ಟು ಗೊಬ್ಬರವನ್ನು ಶಿಫಾರಸು ಮಾಡಿರ್ತಾರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಸಂಶೋಧನೆ ಮಾಡಿ. ಅಡಿಕೆ ಬೆಳೆಗೆ ಎಷ್ಟು ಶಿಫಾರಸು ಮಾಡಿದ್ದಾರೆ ಒಂದು ಗಿಡಕ್ಕೆ ಅಂತ ಕೇಳಿದ್ರೆ, 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ, 140 ಗ್ರಾಂ ಪೊಟ್ಯಾಷ್ ಏನಿದೆಯಲ್ಲ ಒಂದು ಗಿಡಕ್ಕೆ 1 ವರ್ಷಕ್ಕೆ ಬೇಕಾಗುತ್ತೆ ಅಂತಕ್ಕಂಥದ್ದು ಒಂದು ಸಾಮಾನ್ಯ ಮಾಹಿತಿ, ಸರಾಸರಿ. ಆದರೆ ಇದು ಎಲ್ಲ ರೈತರಿಗೂ ಇಷ್ಟೇ ಕೊಡಬೇಕಂತ ಏನು ಇಲ್ಲ. ಇದು ಹೇಗೆ ಅಂತ ಕೇಳಿದ್ರೆ, ನಮ್ಮ ಜಮೀನಿನ, ನಮ್ಮ ಮಣ್ಣಿನ, ಹೊಲದ ಮಣ್ಣಿನ ಫಲವತ್ತತೆಯ ಆಧಾರದ ಮೇಲೆ ಏನಿದೆಯಲ್ಲ ನಾವು ಹೆಚ್ಚು ಮತ್ತು ಕಡಿಮೆಯನ್ನು ನಾವು ಮಾಡ್ಕೋಬೇಕು. ಅದನ್ನು ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ. ಯಾಕಂದರೆ ಎಲ್ಲರ ಜಮೀನು ಒಂದೇ ಥರ ಫಲವತ್ತತೆ ಇರೋದಿಲ್ಲ. ಈಗ 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ, 140 ಪೊಟ್ಯಾಷ್ ಒಂದು ಗಿಡಕ್ಕೆ ಕೊಡಬೇಕಂತ ಹೇಳಿದೆ. ಯಾವಾಗ ಕೊಡಬೇಕು? ಇದನ್ನು 2 ಕಂತಿನಲ್ಲಿ ಕೊಡಬೇಕು. ಈಗಾಗಲೇ ನಾವು ನೋಡಿದ್ದೇವೆ, ಅಡಿಕೆ ಎಲ್ಲ ಫಸಲು ಕಟಾವಾಗಿದೆ. ಇನ್ನೊಂದು ನನಗನ್ಸಿದ ಮಟ್ಟಿಗೆ 15-20 ದಿವಸದಲ್ಲಿ ಎಲ್ಲ ಕಟಾವು ಮುಗಿತವೆ. ನವಂಬರ್ 15 ಆದ ನಂತರ ಎಲ್ಲ ಕಟಾವು ಮುಗಿದ ನಂತರ ನಾವು ಮೊದಲನೇ ಒಂದು ಕಂತನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ನವಂಬರ್-ಡಿಸೆಂಬರ್ ಒಳಗಾಗಿ ಎಷ್ಟು ಕೊಡಬೇಕು? ಆವಾಗ 50% ಇದೇನು ಗೊಬ್ಬರ ಶಿಫಾರಸು ಮಾಡಿದ್ದಾರೆ ಈ ಸಾರಜನಕ, ರಂಜಕ, ಪೊಟ್ಯಾಷ್, ಇದನ್ನು ನಾವು 4 ವರ್ಷದ ನಂತರ ಅಂದರೆ ಇಳುವರಿ ಕೊಡ್ತಕ್ಕಂಥ ಎಲ್ಲ ಗಿಡಗಳಿಗೆ ಏನಿದೆಯಲ್ಲ ನಾವು ಕೊಡ್ಬೋದು. ಸೊ ಅಲ್ಲಿ 100 ಗ್ರಾಮ್ ಅಂತ ಇದೆಯಲ್ಲ, ಅದರದ್ದು 50% ಅಂದರೆ 50 ಗ್ರಾಮ್ ಸಾರಜನಕ, 20 ಗ್ರಾಮ್ ರಂಜಕ, 70 ಗ್ರಾಮ್ ಪೊಟ್ಯಾಷನ್ನು ಕೊಡಬೇಕು. ಹೇಗೆ ಕೊಡಬೇಕು ಅನ್ನೋದು ಭಾಳ ಮುಖ್ಯ. ಸಾರಜನಕ ಯಾವುದರಲ್ಲಿದೆ? ಯೂರಿಯಾದಲ್ಲಿದೆ. ರಂಜಕ ಎದರಲ್ಲಿದೆ? DAPಯಲ್ಲಿದೆ, ಸೂಪರ್ ಫಾಸ್ಫೇಟಲ್ಲಿದೆ, ಕಾಂಪ್ಲೆಕ್ಸ್ ಗೊಬ್ಬರದಲ್ಲಿದೆ. ಅದೇ ರೀತಿ ಪೊಟ್ಯಾಷ್ ಎಲ್ಲಿದೆ? ಮ್ಯೂರೇಟ್ ಆಫ್ ಪೊಟ್ಯಾಷ್ ಅಂತ ಇದೆ, ಸಲ್ಫೇಟ್ ಆಫ್ ಪೊಟ್ಯಾಷ್ ಇದೆ. ಇಲ್ಲಿ ನಾವು ಮಣ್ಣಿಗೆ ಗೊಬ್ಬರವನ್ನು, ಗಟ್ಟಿ ಗೊಬ್ಬರವನ್ನು ಕೊಡುವಾಗ, ಘನರೂಪದಲ್ಲಿ ಕೊಡುವಾಗ ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ನಾವು ಕೊಡ್ಬೋದು. ಇಲ್ಲಿ ನಾವು DAP ಅಥವಾ ಸೂಪರ್ ಫಾಸ್ಫೇಟ್ ಬಳಸ್ಬೋದು, ಇಲ್ಲಿ ಯೂರಿಯಾ ಬಳಸ್ಬೋದಾಗಿದೆ. ಒಂದು ವೇಳೆ ಜಮೀನು ಕರ್ಲಿದ್ದಂಥ ಜಮೀನಿಗೆ ಯೂರಿಯಾ ಬದಲಾಗಿ ಅಮೋನಿಯಂ ಸಲ್ಫೇಟ್ ಅಂತಕ್ಕಂಥ ಗೊಬ್ಬರವನ್ನು ಬಳಸುವುದು ತುಂಬ ಸೂಕ್ತ. ಇವು ಪ್ರಧಾನ ಪೋಷಕಾಂಶಗಳು. ಇನ್ನು ದ್ವಿತೀಯ ವರ್ಗದ ಪೋಷಕಾಂಶಗಳು ಭಾಳ ಅವಶ್ಯಕತೆ. ಅದರಲ್ಲಿ ಅಡಿಕೆಗೆ ಮ್ಯಾಗ್ನೀಷಿಯಂ ತುಂಬ ಬೇಡಿಕೆ ಇದೆ, ಸಲ್ಫರ್ ಬೇಡಿಕೆ ಇದೆ. ಹಾಗಾಗಿ ಒಂದು ಗಿಡಕ್ಕೆ ಸಾಮಾನ್ಯವಾಗಿ 50 ಗ್ರಾಮ್ನಷ್ಟು ಏನಿದೆಯಲ್ಲ ಮ್ಯಾಗ್ನೀಷಿಯಂ ಸಲ್ಫೇಟನ್ನು ನಾವು ಒಂದು ಗಿಡದ ಬಡ್ಡೆಯಿಂದ ಒಂದು 45-60 ಸೆಂಟಿಮೀಟರ್ ದೂರದಲ್ಲಿ ಅದನ್ನು ಮಿಕ್ಸ್ ಮಾಡಿ ಕೊಡ್ತಕ್ಕಂಥದ್ದು. ಜೊತೆಗೆ ಒಂದು 10 ಗ್ರಾಮ್ನಷ್ಟು ಜಿಂಕ್ ಸಲ್ಫೇಟ್. ಯಾಕಂತಂದರೆ ನಾವು ನೋಡ್ತಿದ್ದೀವಿ ಸತುವಿನ ಕೊರತೆ ನಮ್ಮ ಭಾಗದಲ್ಲಿ ಸ್ವಲ್ಪ ಕಂಡುಬರುತ್ತೆ ಮತ್ತು ಬೋರಾನ್ ಕೊರತೆ ಇದೆ. ಹಾಗಾಗಿ ಜಿಂಕ್ ಮತ್ತು ಬೋರಾಕ್ಸ್ ಅಂತ ಬರುತ್ತೆ. ಇವೆರಡನ್ನು ಏನಿದೆ ಅಲ್ವಾ, 10 ಗ್ರಾಮ್ ಜಿಂಕು, ಒಂದು 5 ಗ್ರಾಮ್ನಷ್ಟು ಬೋರಾನನ್ನು ನಾವು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಒಂದು ಭಾಗದಲ್ಲಿ ಕೊಡಬೇಕು. ಇದನ್ನು ಮೂಲ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಬಾರದು. ಇದನ್ನು ಸಪ್ರೇಟಾಗಿ ಕೊಡ್ತಕ್ಕಂಥದ್ದು. ನನಗೆ ಸಂಪರ್ಕ ಮಾಡಬೇಕಂದ್ರೆ ನೀವು ದೂರವಾಣಿ ಸಂಖ್ಯೆ 9008354768. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ.